ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ದೇವರ ಸಮ್ಮುಖವೇ. ಹೌದು ಪ್ರಿಯರೇ, ದೇವರನ್ನು ಪ್ರೀತಿಸುವವರಿಗೆ ದೇವರ ಸಮ್ಮುಖವೇ ಆಶೀರ್ವಾದ, ಆನಂದ, ಪ್ರೀತಿ, ಸಮಾಧಾನ. ಹೌದು ಪ್ರಿಯರೇ, ಮರಣವನ್ನು ಜಯಿಸಿದ, ಮರಣದ ಮುಳ್ಳನ್ನು ಮುರಿದ ಆ ಯೇಸು ಕ್ರಿಸ್ತನ ಪಾದದಲ್ಲಿ ಕುಳಿತು ತಂದೆಯನ್ನು ಆರಾಧಿಸುವುದೇ ಆನಂದ ಪ್ರೇರೆ. ಈ ದಿನ ನಾವು ಧ್ಯಾನಿಸುವ ವಾಕ್ಯ ಭಾಗಾಂಶ ಪ್ರೇರೆ, ದೇವರ ಸಮ್ಮುಖವೇ. ಹೌದು, ಈ ಅಂಶವನ್ನು ಧ್ಯಾನಿಸುವ ಮೊದಲು ದೇವರ ವಾಕ್ಯ ಭಾಗದ ಮುಖಾಂತರ ನಾವು ದೇವರ ಪರಿಶುದ್ಧಾತ್ಮನಲ್ಲಿ ಜೀವಮರಣಗಳ ಒಡೆಯನಾದ ದೇವರ ಶಕ್ತಿಯಲ್ಲಿ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾದ ಪರಿಶುದ್ಧ ದೇವರ ಆತ್ಮನಲ್ಲಿ ಪ್ರಾರ್ಥಿಸೋಣ ಪ್ರೇರೆ. ಕೇಳಲಿರುವ ವಾಕ್ಯ ಭಾಗ ನಾವು ಅರ್ಥ ಮಾಡಿಕೊಳ್ಳುವಂತೆ ಆ ವಾಕ್ಯ ನಮ್ಮ ದೇಹ ಆತ್ಮ ಪ್ರಾಣಗಳಿಗೆ ಆಹಾರ ಪಾನವಾಗಿ ವಿಶ್ವಾಸ, ನಂಬಿಕೆ, ನಿರೀಕ್ಷೆ, ದೇವರನ್ನು ಪೂರ್ಣ ಹೃದಯ, ಆತ್ಮ, ಬುದ್ಧಿ, ಶಕ್ತಿಯಿಂದ ಪ್ರೀತಿಸುವಂತಾಗಲಿ, ಪರಿಶುದ್ಧಾತ್ಮ ದೇವರಿಂದ ತುಂಬಿಸುವಂತಾಗಲಿ. ಪ್ರಾರ್ಥನೆ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ದೇವರ ಸಮ್ಮುಖವೇ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ತಂದೆ, ನೀವೇ ನಿಮ್ಮ ಪರಿಶುದ್ಧ ವಾಕ್ಯ ಭಾಗ ಮುಖಾಂತರ, ಪರಿಶುದ್ಧ ಗ್ರಂಥದ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು ದೇವ, ಹೀಗೆ ನಿಮ್ಮ ಬೆಳಕು, ನಿಮ್ಮ ಮಹಿಮೆ, ನಿಮ್ಮ ಭಯಭಕ್ತಿ, ನಿಮ್ಮ ಶಾಂತಿ, ಮರಣದ ಮುಳ್ಳನ್ನು, ಮರಣಾಧಿಕಾರಿಯನ್ನು ಸೋಲಿಸಿದ ಪುನರುತ್ಥಾನ ಶಕ್ತಿ ಈ ವಾಕ್ಯ ಭಾಗಗಳ ಮುಖಾಂತರ ನಮಗೆ ದಯಪಾಲಿಸಬೇಕೆಂದು ನಿಮ್ಮ ಮಕ್ಕಳು, ಈ ವಾಕ್ಯ ಭಾಗದಲ್ಲಿ ಬಂದಿರೋ ಎಲ್ಲ ನಿಮ್ಮ ಮಕ್ಕಳಿಗೆ ದೈವಜ್ಞಾನ, ವಾಕ್ಯಜ್ಞಾನ, ಆತ್ಮಜ್ಞಾನ ದಯಪಾಲಿಸಬೇಕೆಂದು, ಎಲ್ಲ ಪಾಪ ಶಾಪಗಳನ್ನು ಕ್ಷಮಿಸಿ ತೊಲಗಿಸಿ ಯೇಸು ಕ್ರಿಸ್ತನಲ್ಲಿ ಒಂದಾಗಿಸಿ ನೂತನ ಸೃಷ್ಟಿಯಾಗಿ ಮಾಡಬೇಕೆಂದು, ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ಸೈತಾನನನ್ನು, ಅವನ ಅನುಚರರನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ನಿತ್ಯವೂ ಜಜ್ಜಿ ಹಾಕುತ್ತಾ ಬರಬೇಕೆಂದು ಸರ್ವಾಧಿಕಾರವುಳ್ಳ ದೇವಕುಮಾರನೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಸನ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್ ಆಫ್ ಗಾಡ್. ವಿ ವೆಲ್ಕಮ್ ಯು, ಲಿವಿಂಗ್ ವಾಟರ್. ಆಮೇನ್, ಆಮೇನ್. ಹೌದು ಪ್ರೇರೆ, ದೇವರ ಸಮ್ಮುಖವೇ. ಹೌದು ಪ್ರೇರೆ, ಈ ಲೋಕದಲ್ಲಿ, ಈ ಜೀವಿತದಲ್ಲಿ ಎಲ್ಲ ಅನುಭವಿಸಿದರೂ ಕೂಡ ದೇವರ ಸಮ್ಮುಖವೇ ನಮಗೆ ಅಂತಿಮವಾಗಿ ಸೇರಬೇಕಾಗಿದೆ ಪ್ರೇರೆ. ಹೌದು, ಎಲ್ಲ ಗುಡ್ಡ ಬೆಟ್ಟಗಳು ನಿರ್ಮಾಣ ಆಗುವುದಕ್ಕಿಂತ, ಭೂ ಪ್ರದೇಶಗಳು ನಿರ್ಮಾಣ ಆಗುವುದಕ್ಕಿಂತ ಮುಂಚೆ ನಾವು ದೇವರಲ್ಲಿ ಇದ್ದೇವೆ ಪ್ರೇರೆ. ದೇವರೇ ನಮಗೆ ನಿತ್ಯವಾದ ನಿವಾಸ ಸ್ಥಾನವಾಗಿದ್ದಾನೆ ಪ್ರೇರೆ. ಹೌದು, ಅದೇ ನಿಜವೆಂದು ತಿಳಿಯಪಡಿಸಲೇ ಯೇಸು ಕ್ರಿಸ್ತನಾಗಿ ನಮಗೆ ಮಾರ್ಗದರ್ಶನ ತೋರಿಸಿದ್ದಾನೆ ಪ್ರೇರೆ. ಶರೀರಾಕಾರದಲ್ಲಿ ಬಂದು ದೇವರನ್ನು ಅಪಾ ತಂದೆ ಎಂದು ಹಗಲು ರಾತ್ರಿ ಪ್ರಾರ್ಥಿಸುವ ಮುಖಾಂತರ ಪರಲೋಕ ತಂದೆ ಪ್ರಾರ್ಥನೆ ಕಲಿಸಿದ್ದಾನೆ. ಹೌದು, ದೇವರೇ ಮನುಷ್ಯ ಆಗಿ ಬಂದು ತನಗೆ ಹೇಗೆ ನಡೆದುಕೊಳ್ಳಬೇಕೆಂದು ಕಲಿಸಿದ್ದಾನೆ ಪ್ರೇರೆ. ಹೀಗೆ ನಾವು ಕೂಡ ಆ ಕ್ರಿಸ್ತನನ್ನು ಅನುಸರಿಸೋಣ ಪ್ರೇರೆ. ಆತನ ಮಾದರಿಯನ್ನು ಅನುಸರಿಸೋಣ, ಆತನ ಹೆಜ್ಜೆ ಜಾಡನ್ನು ಅನುಸರಿಸಲು ಈ ದೇವರ ಸಮ್ಮುಖ ಅಥವಾ ದೇವರ ಪ್ರಾರ್ಥನೆ, ದೇವರನ್ನು ಭೇಟಿಯಾಗುವ ಸಮಯ, ದೇವರ ಪಾದದಲ್ಲಿ ಕೂತುಕೊಳ್ಳುವ ಅನುಭವ, ಹೀಗೆ ಪ್ರೇರೆ ದೇವರ ಸಮ್ಮುಖ ಎನ್ನುವ ಅಂಶವನ್ನು ಧ್ಯಾನಿಸೋಣ. ಇದಕ್ಕೆ ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ಜೀವದಿಂದೆದ್ದವನೇ. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಮಾತ್ರ ಎಲ್ಲ ಮಾನವರ ಪಾಪ ಶಾಪ ತನ್ನ ಮೇಲೆ ತೆಗೆದುಕೊಂಡು ಅವುಗಳಿಗೆ ಬರಲಿರುವ ಘೋರ ನರಕ ಶಿಕ್ಷೆ, ಮರಣದ ಶಿಕ್ಷೆ, ಯಾತನೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಅವುಗಳಿಗೆ ಬಲಹೀನ ಮಾಡಿ, ನಮ್ಮ ಪಾಪ ಶಾಪ ತೆಗೆದುಕೊಂಡು ಚಿತ್ರಹಿಂಸೆ ಅನುಭವಿಸಿ ಅವುಗಳನ್ನು ಸಮಾಧಿ ಮಾಡಿ 3ನೇ ದಿನ ಮೃತ್ಯುಂಜಯನಾಗಿ ಮರಣದ ಕೊಂಡಿಯನ್ನು, ಮುಳ್ಳನ್ನು ಮುರಿದಾತನಾಗಿ ಎದ್ದಿದ್ದಾನೆ ಪ್ರೇರೆ. ಎಲ್ಲ ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ, ನಿನ್ನ ವಿಷಯದ ಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ. ಹೌದು ಪ್ರೇರೆ, ಆಚಾರ ಸಂಬಂಧ ಜೀವಿತ. ಹೌದು ಪ್ರೇರೆ, ನಂಬಿ ನಡೆಯದೆ ನೋಡಿ ನಡೆಯುತ್ತೇವೆ ಎನ್ನುವ ಜೀವಿತ, ಅವಿಶ್ವಾಸದ ಭಕ್ತಿ ಪ್ರೇರೆ. ಹೀಗೆ ನಾವು ನಿಜವಾದ ಆರಾಧನೆಯೊಳಗೆ, ಆತ್ಮ ಸಂಬಂಧವಾದ ಆರಾಧನೆಯೊಳಗೆ ಆತ್ಮ ಸ್ವರೂಪನಾದ ದೇವರನ್ನು ಆರಾಧಿಸಬೇಕೆಂಬುದೇ ದೇವರ ಚಿತ್ತ ಪ್ರೇರೆ. ಅಂಥವರೇ ತನ್ನನ್ನು ಪ್ರೀತಿಸುವವರು, ಅಂಥವರನ್ನೇ ತಂದೆಯಾದ ದೇವರು ಹುಡುಕುತ್ತಿದ್ದಾನೆ. ಅವರೇ ನಿಜವಾದ ಆರಾಧಕರು. ಹೌದು ಪ್ರೇರೆ, ಆತ್ಮದಿಂದಲೂ ಸತ್ಯದಿಂದಲೂ
ಆರಾಧಿಸಬೇಕು. ಕಾರಣ ನಮ್ಮ ದೇವರು ಆತ್ಮಸ್ವರೂಪನು. ಹೌದು ಪ್ರಿಯರೇ, ಆತ್ಮೀಯ ಕಣ್ಣುಗಳಿಂದ, ಆತ್ಮೀಯ ಜ್ಞಾನದಿಂದ, ಆತ್ಮ ಅನುಭವದಿಂದ, ಪರಿಶುದ್ಧ ಆತ್ಮನ ಮೂಲಕ ಹೊಸದಾಗಿ ಹುಟ್ಟುವುದರಿಂದ ನಾವು ದೇವರ ಮಕ್ಕಳಾಗುತ್ತೇವೆ, ದೇವರನ್ನು ದರ್ಶಿಸುತ್ತೇವೆ. ಹೌದು, ಶರೀರದಿಂದ ಶರೀರ ನೋಡಿದಂತೆ ಆತ್ಮದಿಂದ ಆತ್ಮ ಕಾರ್ಯಗಳನ್ನು, ಆತ್ಮಸ್ವರೂಪ ದೇವರನ್ನು ನೋಡುತ್ತೇವೆ ಯೇಸು ಕ್ರಿಸ್ತನ ಮುಖಾಂತರ. ಹೌದು ಪ್ರಿಯರೇ, ಹೀಗೆ ನಾವು ಹಾಡನ್ನಾಡಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶಿಸೋಣ ಪ್ರಿಯರೇ. ದೇವರ ಸಮ್ಮುಖವೇ ಎನ್ನುವ ವಾಕ್ಯ ಭಾಗ ಅಂಶ. ಹಾಡು ಜೀವದಿಂದ ಎದ್ದವನೇ. ನನ್ನೊಂದಿಗೆ ಹಾಡಿರಿ ಪ್ರಿಯರೇ. ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಸಪ ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಕ್ರಿಸ್ತನೇ ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆನು. ದೇವಕುಮಾರ ಯೇಸುವೆ, ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆನು. ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆನು. ಪಾತಾಳ ಜಯಿಸಿದಾತನೇ ನಿನ್ನ ಆರಾಧನೆ ಮಾಡುವೆವು. ಆಮೆನ್. ಹಲ್ಲೆಲೂಯಾ ಹೋಸನ್ನಾ, ಮಹಿಮೆಯ ಯೇಸಪ್ಪ. ಹಲ್ಲೆಲೂಯಾ ಹೋಸನ್ನಾ, ಒಳ್ಳೆ ಕುರುಬನೇ. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ಪಾಪವ ಮುರಿದವನೇ ನಿನ್ನ ಆರಾಧನೆ ಮಾಡುವೆನು. ಪಾತಾಳ ಜಯಿಸಿದಾತನೇ ನಿನ್ನ ಆರಾಧನೆ ಮಾಡುವೆನು. ಪಾಪ ಶಾಪ ಮುರಿದಾತನೇ, ಪಾಪವ ಮುರಿದಾತನೇ ಯೇಸುವೆ ನಿನ್ನ ಆರಾಧನೆ ಮಾಡುವೆ. ಶಾಪವ ಮುರಿದಾತನೇ ನಿನ್ನ ಆರಾಧನೆ ಮಾಡುವೆನು. ಹಲ್ಲೆಲೂಯಾ ಹೋಸನ್ನಾ, ಆಮೆನ್ ಲಾರ್ಡ್. ಹಲ್ಲೆಲೂಯಾ ಹೋಸನ್ನಾ, ರಾಜಾಧಿರಾಜನೇ. ಹಲ್ಲೆಲೂಯಾ ಹೋಸನ್ನಾ, ಹಲ್ಲೆಲೂಯಾ ಹೋಸನ್ನಾ. ಥ್ಯಾಂಕ್ ಯು ಜೀಸಸ್. ಹೌದು ಪ್ರಿಯರೇ, ಮರಣ ಜೀವದಿಂದ ಎದ್ದಿದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನು ಜೀವದಿಂದ ಎದ್ದಿದ್ದಾನೆ ಮತ್ತು ಜೀವದ ಅಧಿಪತಿಯಾಗಿದ್ದಾನೆ. ಹೌದು, ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳುವುದಿಲ್ಲ, ನಾನೇ ಅದನ್ನು ಕೊಡುತ್ತೇನೆ, ಮರಳಿ ಅದನ್ನು ನಾನು ಪಡೆದುಕೊಳ್ಳುತ್ತೇನೆ ಅಂತ ಅಧಿಕಾರವನ್ನು ತಂದೆಯಾದ ದೇವರಿಂದ ನಾನು ಹೊಂದಿದ್ದೇನೆ ಎಂದು ದೇವರ ಕುಮಾರ, ದೇವರ ಪ್ರತಿರೂಪವಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ ಪ್ರಿಯರೇ. ಜೀವದ ಅಧಿಪತಿಯಾಗಿದ್ದ ಕಾರಣ ಆತನನ್ನು ಯಾರು ಕೊಲ್ಲಲು ಸಾಧ್ಯವಿಲ್ಲ. ಹೌದು, ಆತನು ಆದಿಸಂಭೂತನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಸತ್ತವರೊಳಗಿಂದ ಮೊದಲೆದ್ದು ಬಂದ ಆತನು, ಆತನಲ್ಲಿ ಇರಿಸಲು ನಿರ್ಧರಿಸಿದನು. ತಂದೆಯಾದ ದೇವರು ತನ್ನ ದೈವತ್ವದ ಸರ್ವ ಸಂಪೂರ್ಣತೆ, ಶಕ್ತಿ, ಜ್ಞಾನ, ವಿಜ್ಞಾನ, ಮಹಿಮೆ, ಪ್ರಭಾವ, ಸಾರ್ವಭೌಮತ್ವ, ಹೌದು ಪ್ರಿಯರೇ, ಅಸ್ತಿತ್ವ, ಹೀಗೆ ನಾವು ಜೀವದಿಂದ ಎದ್ದ ಯೇಸುವನ್ನು ಆರಾಧಿಸೋಣ ಪ್ರಿಯರೇ. ಮತ್ತು ಯಾರು ಆರಾಧನೆಗೆ ಪಾತ್ರರಲ್ಲ, ಅವರು ಯಾರು ಆಗಿರ್ಬೋದು, ಮತ್ತು ಜೀವದ ಅಧಿಪತಿಯಾದ ಯೇಸುವನ್ನೇ ಆರಾಧಿಸಬೇಕು. ಹೌದು, ಆತನ ಮಾತ್ರ ಆರಾಧನೆಗೆ ಪಾತ್ರ. ಹಲ್ಲೆಲೂಯಾ ಹೋಸನ್ನ ಎಂದು ಆ ಸ್ವರ್ಗದಲ್ಲಿ, ಆ ಪ್ರಕಟಣೆ ಗ್ರಂಥದಲ್ಲಿ 19ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ದೇವದೂತರು ಆತನು ನಿತ್ಯವೂ ಆರಾಧಿಸುತ್ತಿದ್ದಾರೆ ಪ್ರಿಯರೇ. ಗುಡುಗಿನ ಶಬ್ದದಂತೆ, ದೊಡ್ಡ ಜಲಪ್ರವಾಹ ಘೋಷದಂತೆ ಹಲ್ಲೆಲೂಯಾ ಎಂದು ಆ ಗರ್ಜನೆಯಿಂದ ಕೊಂಡಾಡುತ್ತಿದ್ದಾರೆ ಪರಿಶುದ್ಧ ದೇವರ ಪರಿಶುದ್ಧ ದೂತರು, ಪರಾಕ್ರಮಶಾಲಿಗಳು. ಹೀಗೆ ನಾವು ಕೂಡ
ದೇವರನ್ನು ಆರಾಧಿಸಿ ಪರಿಶುದ್ಧರಾಗೋಣ ಪ್ರಿಯರೇ. ಪರಾಕ್ರಮಶಾಲಿಯಾದ ದೇವದೂತರಂತೆ ಶಕ್ತಿಯನ್ನು ಧರಿಸುತ್ತಾನೆ ಪ್ರಭು ದೇವರು ಪರಿಶುದ್ಧಾತ್ಮ ಮೂಲಕ. ಹೀಗೆ ಧೈರ್ಯದ ಆತ್ಮ ನೀಡುತ್ತಾನೆ. ಮರಣ ಗೆದ್ದಾತನು ಯೇಸು ಮಾತ್ರ ಆಗಿದ್ದಾನೆ. ಆತನು ಆರಾಧಿಸಬೇಕಾಗಿದೆ. ನಾವು ಕೂಡ ಮರಣ ಮೇಲೆ ಜಯನೆ ಹೊಂದುತ್ತೇವೆ ಪ್ರಿಯರೇ. ಪಾತಾಳ ಜಯಿಸಿದ್ದಾನೆ, ಆತನನ್ನು ಆರಾಧನೆ ಮಾಡಬೇಕೇ ಪ್ರಿಯರೇ. ಈಗೂ ಮರಣವನ್ನು ಮುಳ್ಳನ್ನು ಮುರಿದಿದ್ದೇನೆ, ಪಾತಾಳದ ಶಕ್ತಿಯನ್ನು ಬೀಗದ ಕೈಗಳು ನನ್ನಲ್ಲಿವೆ. ಹೌದು ಪ್ರಿಯರೇ, ಮರಣ ಪಾತಾಳದ ಬೀಗದ ಕೈಗಳು ಯೇಸು ಕ್ರಿಸ್ತನ ಕೈಗಳಲ್ಲಿವೆ. ಈಗ ಸತ್ತವನಾಗಿದ್ದೆ ನಿಜ, ಈಗ ಅಂತರಕ್ಕೂ ಜೀವಿಸುವವನಾಗಿದ್ದೇನೆ ಎಂದು ಜೀವದಿಂದ ಎದ್ದ ಮೇಲೆ ತನ್ನ ಆಪ್ತ ಶಿಷ್ಯನಿಗೆ ತೋರಿಸಿಕೊಂಡಿದ್ದಾನೆ ಪ್ರಿಯರೇ. ಪರಲೋಕದಲ್ಲಿ ತೆಗೆದುಕೊಂಡೋಗಿ ಆತ್ಮವನ್ನು ತೆಗೆದುಕೊಂಡೋಗಿ ದರ್ಶನ ನೀಡುವ ಮುಖಾಂತರ. ಹೌದು, ಹೀಗೆ ಪಾಪ ಮುರಿದಾತನಾಗಿದ್ದಾನೆ ಯೇಸು ಪ್ರಭು. ಶಿಲುಬೆಯಲ್ಲಿ ನಮ್ಮ ಪಾಪ ಹೊತ್ತುಕೊಂಡು ತನ್ನ ದೇಹದಲ್ಲಿ ಶಿಲುಬೆಯಲ್ಲಿ ಅವುಗಳಿಗೆ ಅಂತ್ಯ ಮಾಡಿದ್ದಾನೆ ಪ್ರಿಯರೇ. ಮತ್ತು ಶಾಪ ಮುರಿದಿದ್ದಾನೆ, ತನ್ನ ಮೇಲೆ ಶಾಪ ತೆಗೆದುಕೊಂಡಿದ್ದಾನೆ. ಶಿಲುಬೆಗೆ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆಯಲ್ಪಟ್ಟ ಕಾರಣ ಆತನು ಯಾವ ಪಾಪ ಶಾಪ ಮಾಡದೇ ಇದ್ದರೂ ನಮ್ಮ ಶಾಪ ಆತನ ಮೇಲಿದ್ದರಿಂದ ಶಾಪಗ್ರಸ್ತನೆನಿಸಿಕೊಂಡ. ಆತನ ವಿಶ್ವಾಸವಾದರೆ ನಿನ್ನ ಶಾಪ ಹೋಗಿದೆ ಪ್ರಿಯರೇ. ನಿನಗೆ ಶುಭ ಪ್ರಭು ಯೇಸು ಕ್ರಿಸ್ತನ ಮುಖಾಂತರ ಉಂಟಾಗುತ್ತದೆ. ಹೌದು, ವಿಶ್ವಾಸದ ಮುಖಾಂತರ ಆತನಿಗೆ ಆರಾಧನೆ ಮಾಡೋಣ ಪ್ರಿಯರೇ. ಶುಭ ನೀಡುವ ರಾಜನಿಗೆ, ದೇವರಿಗೆ, ರಕ್ಷಕನಿಗೆ ಪಾಪ ತನ್ನ ಮೇಲೆ ಎತ್ತುಕೊಂಡು ನಮ್ಮನ್ನು ಪರಿಶುದ್ಧ ರಕ್ತದಿಂದ ತೊಳೆದ ಆತನಿಗೆ, ಕೊಂಡುಕೊಂಡ ಆತನಿಗೆ ಪರಿಶುದ್ಧನೆ ಎಂದು ಕೊಂಡಾಡೋಣ. ಹೀಗೆ ಯೇಸುವನ್ನು ಆರಾಧಿಸೋಣ ಪ್ರಿಯರೇ. ಪೂರ್ಣ ಹೃದಯ, ಆತ್ಮ, ಬುದ್ಧಿಶಕ್ತಿಯಿಂದ ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲು ವಾಕ್ಯ ಭಾಗ ಅಂಶ ದೇವರ ಸಮ್ಮುಖವೇ. ಹೌದು ಪ್ರಿಯರೇ, ದೇವರ ಸಮ್ಮುಖವೇ ನಿಜವಾದ ಆನಂದ, ಆಶೀರ್ವಾದ, ಸಮೃದ್ಧಿ, ಜೀವ, ಪವಿತ್ರ ಆತ್ಮನ ಮಾರ್ಗದರ್ಶನ ಪ್ರಿಯರೇ, ಜ್ಞಾನ. ಹೀಗೆ ನಾವು ಒಂದು ಅಂಶದ ಮುಖಾಂತರ ಧ್ಯಾನಿಸೋಣ ಪ್ರಿಯರೇ. ಒಂದು ಸನ್ನಿವೇಶದ ಮುಖಾಂತರ ದೇವರ ಸಮ್ಮುಖವೇ. ಹೌದು, ಒಬ್ಬ ಯೌವನ ಕಾಲದಲ್ಲಿರುವ ಆ ಸ್ತ್ರೀ ಆ ಪ್ರೀತಿಯನ್ನು ಗುರುತಿಸಿದ ಸಹೋದರಿ ಒಬ್ಬಾಕೆ ತನ್ನ ಯೌವನ ಕಾಲದೊಳಗೆ ಆ ಕ್ರಿಸ್ತ ಯೇಸುವಿನ ಪ್ರೀತಿಯನ್ನು ಒಬ್ಬ ಯವನಸ್ಥ ಸ್ತ್ರೀ ಕಂಡುಹಿಡಿಯುತ್ತಾಳೆ. ಯೇಸು ಕ್ರಿಸ್ತನ ಮುಖಾಂತರವೇ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ದೇವರೇ ಯೇಸು ಕ್ರಿಸ್ತನ ರೂಪದಲ್ಲಿ ಲೋಕದಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ. ನಿಜವಾದ ದೇವರು, ನಿತ್ಯ ಜೀವ ಈತನೇ. ಈತನಲ್ಲಿ ವಿಶ್ವಾಸಿಟ್ಟರೆ ನಮ್ಮ ಜೀವಿತದ ಪ್ರತಿಯೊಂದು ಸಮಸ್ಯೆಗಳಿಗೆ ಉತ್ತರ, ಆಶೀರ್ವಾದ, ಆನಂದ, ಜ್ಞಾನದ ಜೀವಿತ ಎಂದು ಕಂಡುಕೊಂಡಳು ಪ್ರೇರೆ. ಹೀಗೆ ಆ ಯೌವನ ಕಾಲದ ಸ್ತ್ರೀ ಯೇಸು ಕ್ರಿಸ್ತನನ್ನು, ಆತನ ಪ್ರೀತಿಯನ್ನು ಗುರುತಿಸಿ ಆ ಕ್ರಿಸ್ತನಗೋಸ್ಕರ ಜೀವಿಸುವುದಕ್ಕೆ ತೀರ್ಮಾನಿಸುತ್ತಾಳೆ. ಯೇಸು ಕ್ರಿಸ್ತನು ಇಷ್ಟ ಇಲ್ಲದ ಯೇಸು ಕ್ರಿಸ್ತನಿಗೆ ಇಷ್ಟ ಇಲ್ಲದ ಸ್ಥಳಗಳಿಗೆ ಹೋಗೋದಕ್ಕೆ ಹೋಗಲಿಲ್ಲ ಪ್ರೇರೆ. ಯೇಸು ಕ್ರಿಸ್ತನಿಗೆ ಇಷ್ಟ ಇಲ್ಲದ ಸ್ಥಳ, ಯೇಸು ಕ್ರಿಸ್ತನಿಗೆ ಇಷ್ಟವಿಲ್ಲದ ಮಾತುಗಳನ್ನು ನುಡಿಯುವುದಕ್ಕೆ ಆಕೆ ಬಿಟ್ಟಳು. ಮತ್ತು ದೇವರ ಆ ಹೃದಯವನ್ನು ಬಾಧೆಪಡಿಸದಂಥ ಆ ಭಾಷಣದೊಳಗೆ, ಮಾತಿನೊಳಗೆ ಆಕೆ ಪ್ರವೇಶವಾಗಲಿಲ್ಲ. ಮತ್ತು ಅಸಹ್ಯವಾದ ಪ್ರಾಂತ್ಯಗಳನ್ನು ಸಂದರ್ಶಿಸಲಿಲ್ಲ, ಅಸಹ್ಯವಾದ ಬರಹಗಳನ್ನು ಓದಲಿಲ್ಲ, ಅಸಹ್ಯವಾದ ಚಿತ್ರಗಳನ್ನು ನೋಡಲಿಲ್ಲ. ಇಂಥ ದೊಡ್ಡ ತೀರ್ಮಾನ ತೆಗೆದುಕೊಂಡಳು. ಆದರೆ ಕೆಲವು ತಿಂಗಳು ಗತಿಸಿದವು. ತಂದೆ ತಾಯಿಗಳು ಆಕೆಗೆ ವಿವಾಹ ಮಾಡಿದರು, ಮದುವೆ ಮಾಡಿದರು. ಆದರೆ ಮದುವೆಯಾದ ಆ ಗಂಡನಿಗೆ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತನ ನಿಜವಾದ ಸತ್ಯದೇವರ ನಿತ್ಯ ಜೀವ ಎಂದು ಅನುಭವವಿಲ್ಲ. ಪರಲೋಕಕ್ಕಾಗಿ ಈ ಲೋಕದ ಪ್ರಯಾಣ ಮಾಡುತ್ತಿದ್ದೇವೆಂದು ಅನುಭವವಿಲ್ಲ. ಸ್ವರ್ಗಕ್ಕಾಗಿ ಜೀವಿಸಬೇಕೆಂದು ನೂತನ ಆ ದಾಂಪತ್ಯ ಜೀವಿತದಲ್ಲಿ ಆ ಸಂತೋಷದೊಂದಿಗೆ ಮುಳುಗಿ ಹೋಗಿರುವ ಆ ಗಂಡನು ಆ ಕ್ರೈಸ್ತವ ಯವನಸ್ಥ ಸ್ತ್ರೀಗೆ, ಹೆಂಡತಿಗೆ ಹೇಳ್ತಾನೆ, ಆ ಸಿನಿಮಾ ನೋಡುವುದಕ್ಕೆ ಹೋಗೋಣ ಎಂದು ಕರೆಯುತ್ತಾನೆ. ಆ ಯವನ ಸ್ತ್ರೀಗೆ, ವಿಶ್ವಾಸಿ ಮಹಿಳೆಗೆ ಏನು ಹೇಳಬೇಕೆಂದು, ಗಂಡನಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ಆ ಕ್ರಿಸ್ತನನ್ನು ಸಂತೋಷಪಡಿಸಬೇಕಾ ಇಲ್ಲವೇ ಗಂಡನನ್ನು ಸಂತೋಷಪಡಿಸಬೇಕಾ ಎಂದು ಯೋಚಿಸತೊಡಗುತ್ತಾಳೆ. ಹೌದು ಪ್ರೇರೆ, ಆ ಕಡೆಯಲ್ಲಿ ಆಕೆ ಒಂದು ತೀರ್ಮಾನವನ್ನು ಮಾಡಿಕೊಳ್ಳುತ್ತಾಳೆ. ಏನೆಂದರೆ ಗಂಡನೊಂದಿಗೆ ಸಿನಿಮಾ ನೋಡುವುದಕ್ಕೆ ಹೋಗುತ್ತಾಳೆ. ಆ ಸಿನಿಮಾ ನೋಡುತ್ತಿರುವಾಗ ಆ ಗಂಡ ಹೆಂಡತಿಯ ಕಡೆಗೆ ನೋಡುತ್ತಿರುವಾಗ ಆಕೆ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸುತ್ತಿದ್ದಳು. ಇನ್ನು ಸ್ವಲ್ಪ ಸಮಯದ ನಂತರ ಮತ್ತೆ ಹೆಂಡತಿಯನ್ನು ನೋಡಲು ಆಕೆ ಪ್ರಾರ್ಥಿಸುತ್ತಾ ಇರುವುದನ್ನು ನೋಡಿದನು. ಕಣ್ಣು ಮುಚ್ಚಿಕೊಂಡು ಇದ್ದಳು, ಆದರೆ ತುಟಿಗಳು ಪ್ರಾರ್ಥಿಸುತ್ತಿದ್ದವು. ಹೀಗೆ
ನೋಡಿದ್ದನ್ನು ವಿಭ್ರಾಂತಿಗೊಂಡ ಆ ಗಂಡ ಹೆಂಡತಿಯೊಂದಿಗೆ ಹೊರಗಡೆ ಬರುತ್ತಾನೆ. ಆಕೆ ಸಿನಿಮಾ ಮೇಲಿರುವ ಆಶೆಯನ್ನು ವಿಸರ್ಜಿಸಿದ್ದಾಳೆ ಎಂದು ತಿಳಿದು ಇಷ್ಟು ಒಳ್ಳೆಯ ಭಕ್ತಿ ಇರುವುದಕ್ಕೆ ಕಾರಣ ಏನೆಂದು ಆಲೋಚಿಸ್ತಾ ಇರುತ್ತಾನೆ. ಹೌದು ಪ್ರಿಯರೇ, ಕ್ರಿಸ್ತ ಯೇಸುವಿನ ಒಂದು ಶಿಲುಬೆಯ ಆ ಪ್ರಾಣ ಕೊಟ್ಟ ಆ ಪ್ರೀತಿ ಆತನಿಗೆ ಕೂಡ ಬಯಲಾಯಿತು. ಇವತ್ತು ಆ ಗಂಡ ಹೆಂಡತಿಯರಿಬ್ಬರು ದೇವರ ಸೇವೆಯೊಳಗೆ ಪೂರ್ತಿ ಕಾಲ ತಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾರೆ ಪ್ರಿಯರೇ. ಹೌದು, ಏಕೆಂದರೆ ನಮ್ಮ ಒಳ್ಳೆಯ ನಡತೆಯಿಂದ ವಾಕ್ಯವಿಲ್ಲದೆ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಮಾರ್ಪಡಿಸಬಹುದು. ಹೌದು ಪ್ರಿಯರೇ, ಕಾರಣ ದೇವರ ಸಮ್ಮುಖ, ದೇವರ ವಾಕ್ಯದ ಪ್ರಕಾರ ಜೀವಿಸುವ ಆ ತೀರ್ಮಾನ, ಕೆಟ್ಟದ್ದನ್ನು ವಿಸರ್ಜಿಸುವ ಎಂದು ತೀರ್ಮಾನ, ಯೇಸುವನ್ನು ನಿಜವಾದ ಪ್ರೀತಿಯಿಂದ ಪ್ರೀತಿಸುವ ತೀರ್ಮಾನ, ಶಿಲುಬೆಯಲ್ಲಿ ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನನಗೋಸ್ಕರ ಅಮೂಲ್ಯ, ನಿಷ್ಕಳಂಕ, ನಿರ್ದೋಷ ದೈವ ರಕ್ತ ಸುರಿಸಿದ್ದಾನೆ ದೇವರು ಎಂದು ವಿಶ್ವಾಸ ಮುಖಾಂತರ ದೊಡ್ಡ ಅದ್ಭುತ ಪ್ರೇರೆ ಮಾನಸಾಂತರದ ನೂತನ ಸೃಷ್ಟಿಯ ಅನುಭವ. ಕಾರಣ ದೇವರ ಸಮ್ಮುಖದಲ್ಲಿ, ದೇವರ ಪಾದದಲ್ಲಿ ಆಕೆ ಅನುದಿನ ಕಳೆಯುತ್ತಿದ್ದರಿಂದ ಆ ಸಿನಿಮಾ ನೋಡಲು ಹೋದಾಗ ಕೂಡ ಅಲ್ಲಿ ಆಕೆ ನೋಡದೆ ಚಿತ್ರಗಳನ್ನು ಪ್ರಾರ್ಥನೆಯಲ್ಲಿರುವುದೇ ಕಾರಣ. ಆಕೆ ಗಂಡನನ್ನು ನಿನ್ನ ಕಡೆಗೆ ತಿರುಗಿಸಿಕೋ ಎಂದು ದೇವರನ್ನು ಪ್ರಾರ್ಥಿಸುವುದೇ ಕಾರಣ. ಹೌದು ಪ್ರೇರೆ, ಹೀಗೆ ನಾವು ದಿನಗಳು ಕೆಟ್ಟವುಗಳಾಗಿದ್ದರಿಂದ ನೀವು ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದಂತೆ ಅಜ್ಞಾನಿಗಳಂತೆ ನಡೆಯದೆ ಅದನ್ನು ಜಾಗ್ರತೆಯಾಗಿ ಉಪಯೋಗಿಸಿಕೊಳ್ಳುವುದರೆಂದು ದೇವರ ವಾಕ್ಯ ಹೇಳ್ತಿದೆ ಪ್ರೇರೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಳ್ಳೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಹೌದು ಏನು ಪ್ರೇರೆ, ಈ ದಿನ ಕೆಟ್ಟವುಗಳಾಗಿವೆ ಅಂತ ಪ್ರೇರೆ. ಯಾವ ದಿನ? ಈ ದಿನ ಎಂದು ಇರುವುದರೊಳಗಾಗಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿರಿ. ದೇವರ ಆಗಮನ ಇದೆ, ಯೇಸು ಕ್ರಿಸ್ತನ ಆಗಮನ, ಭೂಲೋಕ ಮುಕ್ತಾಯಗೊಳ್ಳಲಿದೆ. ಆ ಆತ್ಮದ ಜೀವಿತ, ಶಾಶ್ವತ ಜೀವಿತ, ದೇವರ ಮಕ್ಕಳ ಪದವಿಯ ಜೀವಿತ ಪ್ರಾರಂಭವಾಗಲಿದೆ. ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟವರನ್ನು ಆತನು ಕರೆದುಕೊಂಡು ಹೋಗಲು ಬರಲಿದ್ದಾನೆ. ಆಕಾಶ ಮೇಘಗಳಲ್ಲಿ ತನ್ನ ಸಮಸ್ತ ಮಹಿಮೆಯ ತಂದೆಯ ದೂತರೊಡನೆ ಬರಲಿದ್ದಾನೆ. ತಂದೆಯ ಶಕ್ತಿ ಪ್ರಕಾಶವನ್ನು ಧರಿಸಿಕೊಂಡು ಬೆಂಕಿಯೊಡನೆ ಉದಯಿಸಲಿದ್ದಾನೆ ಎಂದು ನೀವು ಈ ದಿನಗಳು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಬೆಲೆಯುಳ್ಳದ್ದೆಂದು ಉಪಯೋಗಿಸಬೇಕಾಗಿದೆ ಪ್ರೇರೆ. ಹೌದು, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತಾವು ಪಡಬೇಕಾಗಿದೆ. ಏನು ತಿನ್ನಬೇಕೇನು ಕುಡಿಯಬೇಕೆಂದು ಲೋಕದವರು, ಅನ್ಯ ಜನರು, ದೇವರನ್ನು ಅರಿಯದವರು, ಹೌದು ಪ್ರೇರೆ, ಶಾರೀರಿಕ ಇಚ್ಛೆ ಉಳ್ಳವರು, ದೇವರನ್ನು ಬಿಟ್ಟವರು ಯೋಚನೆ ಮಾಡುತ್ತಾರೆ. ನೀವಾದರೂ ದೇವರನ್ನು ವಿಶ್ವಾಸವಾದರಾದರೂ ಪ್ರಾರ್ಥಿಸುವ ಮಕ್ಕಳಾದರೂ, ಹೌದು ಪ್ರೇರೆ, ಪರಲೋಕ ಸ್ವರ್ಗ ಸೇರಬೇಕೆಂದಿರುವವರಾದರೂ, ಪರಿಶುದ್ಧರಾಗಿರಬೇಕೆಂದಿರುವವರಾದರೂ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ಹೌದು ಪ್ರೇರೆ, ದೇವರ ರಾಜ್ಯ ಅಂದರೆ ಪರಿಶುದ್ಧ ಆತ್ಮನನ್ನು ಪಡೆದುಕೊಳ್ಳುವುದು. ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ, ಸ್ವರ್ಗದಲ್ಲಿರುವ ತಂದೆ ನಿಮಗೆ ಒಳ್ಳೆಯ ವರವಾದ ಪರಿಶುದ್ಧ ಆತ್ಮನನ್ನೇ ದಯಪಾಲಿಸುತ್ತಾನೆ. ಹೌದು ಪ್ರೇರೆ, ಪಾಪಿಗಳಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡಬಲ್ಲವರಾದರೆ ಸ್ವರ್ಗದ ತಂದೆ ಇನ್ನೂ ಎಷ್ಟೋ ಒಳ್ಳೆಯವರ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸುತ್ತಾನೆ ಪ್ರೇರೆ. ಹೌದು, ದೇವರ ಆತ್ಮದಲ್ಲಿ ಬಿಡುಗಡೆ ಇದೆ, ದೇವರ ಆತ್ಮದಲ್ಲಿ ಪರಿಹಾರವಿದೆ, ದೇವರ ಆತ್ಮದಲ್ಲಿ ದೇವರ ಶಕ್ತಿ, ಜ್ಞಾನ, ವಿವೇಕ, ಆಯಸ್ಸು ಇದೆ ಪ್ರೇರೆ, ಆರೋಗ್ಯ ಇದೆ. ದೇವರ ಆತ್ಮನ ಮುಂದೆ ದುರಾತ್ಮ ನಡಿಗೆ ಓಡುತ್ತಾನೆ, ನಿಲ್ಲಲಾಗುವುದಿಲ್ಲ. ಹೌದು, ಕಾರಣ ನೀನು ದೇವರ ಆತ್ಮದಲ್ಲಿ ಪಾಲು ಹೊಂದಿದ್ದಿ. ದೇವರ ಆತ್ಮನ ಮುದ್ರೆಯಿಂದ ಮುದ್ರಿಸಲ್ಪಟ್ಟಿದ್ದರಿಂದ ನೀನು ದೇವರ ರಾಜ್ಯದ ಸಂಬಂಧಿ, ದೇವರ ಮಗ, ಮಗಳು ಎಂದು ತೀರ್ಮಾನ ಆಗುತ್ತದೆ ಪ್ರೇರೆ. ಯಾರಿಗೆ ಕ್ರಿಸ್ತ ಆತ್ಮ ಇಲ್ಲವೋ ಅವರು ಕ್ರಿಸ್ತನವರಲ್ಲ. ದೇವರ ಸಮ್ಮುಖದಲ್ಲಿ, ಯೇಸುವಿನ ಪಾದದಲ್ಲಿ, ಪ್ರಾರ್ಥನೆಯಲ್ಲಿ, ವಿಶ್ವಾಸದೊಂದಿಗೆ, ನಂಬಿಕೆ, ನಿರೀಕ್ಷೆ, ಪ್ರೀತಿಯೊಂದಿಗೆ ಬೇಡಿದವುಗಳನ್ನು ಪಡೆದದ್ದಾಯಿತು ಎಂದು ವಿಶ್ವಾಸುವುದಾದರೆ, ಆ ಪರಿಶುದ್ಧತೆಯನ್ನು ಅನುಸರಿಸುವುದಾದರೆ, ಆ ಪರಿಶುದ್ಧತೆಯಿಂದ ದೇವರನ್ನು ದರ್ಶಿಸುವುದಾದರೆ, ಹೌದು ಪ್ರೇರೆ, ಆ ದೇವರ ಆತ್ಮ ನಿನಗೆ ದಯಪಾಲಿಸುತ್ತಾನೆ. ಯಾರಿಗೆ ಕ್ರಿಸ್ತ ಆತ್ಮ ಇಲ್ಲ ಅವನು ಕ್ರಿಸ್ತನವನಲ್ಲ ಪ್ರೇರೆ. ರೋಮ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದುತ್ತೇವೆ. ಹೀಗೆ ನಾವು ನೋಡಿದೆವು ಪ್ರೇರೆ,
ನಮ್ಮ ನಡತೆ ಮುಖಾಂತರ ನಾವು ಹೆಂಡತಿಯರ ಬಗ್ಗೆ ವಿಶೇಷವಾಗಿ ಬರೆಯಲ್ಪಟ್ಟಿದೆ. ಹೆಂಡತಿಯರು ತಮ್ಮ ಗಂಡಂದಿರನ್ನು ವಾಕ್ಯವಿಲ್ಲದೆ ತಮ್ಮ ನಡತೆಯಿಂದಲೇ ಮಾರ್ಪಡಿಸಬಲ್ಲರು. ಹೌದ್ರಿ. ಕಾರಣ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿದ್ದರಿಂದ, ತೀರ್ಮಾನ ಮಾಡಿಕೊಂಡಿದ್ದರಿಂದ ಕೆಟ್ಟ ಸ್ಥಳಗಳಿಗೆ ಹೋಗುವುದಿಲ್ಲ, ಕೆಟ್ಟ ಮಾತುಗಳನ್ನು ಆಡುವುದಿಲ್ಲ. ಹೌದು ಪ್ರೇರೆ. ಕೆಟ್ಟ ಚಿತ್ರಗಳನ್ನು ನೋಡುವುದಿಲ್ಲ, ಕೆಟ್ಟ ಅಕ್ಷರಗಳನ್ನು ಕೂಡ ಓದುವುದಿಲ್ಲ. ಹೌದು ಪ್ರೇರೆ. ಹೀಗೆ ಮತ್ತು ದೇವರಲ್ಲಿ ಆನಂದಿಸುವ ತೀರ್ಮಾನ. ನಾವು ಇನ್ನೊಂದು ವಾಕ್ಯ ನೋಡೋದಾದ್ರೆ ಪ್ರೇರೆ, ನಾವು ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ. ಥೆಸಲೋನಿಕ ಪತ್ರಿಕೆ, ಪೌಲನು ಥೆಸಲೋನಿಕದವರ ಬರೆದ ಮೊದಲೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುವುದಾದರೆ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ, ಆದುದರಿಂದ ಆಧಾರಕ್ಕೆ ದೂರವಾಗಿರಬೇಕು. ಹೌದು ಪ್ರೇರೆ. ನಾವು ದಿನಗಳು ಕೆಟ್ಟವೆಂದು ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬಹು ಬೆಲೆಯುಳ್ಳದೆಂದು ಉಪಯೋಗಿಸುವುದಾದರೆ ಹೊರಗಿನವರ ಮುಂದೆ ಜ್ಞಾನವಂತರಾಗಿ ನಡೆದುಕೊಳ್ತೇವೆ ಪ್ರೇರೆ, ಮತ್ತು ದೇವರ ಚಿತ್ತ ಅರಿತುಕೊಳ್ಳುತ್ತೇವೆ. ನಾವು ಶುದ್ಧರಾಗಿರಬೇಕೆಂಬುದೇ ದೇವರ ಚಿತ್ತ. ಪ್ರೇರೆ, ದೇವರ ಸಮ್ಮುಖ ಎನ್ನುವ ಅಂಶದಲ್ಲಿ, ದೇವರ ಸಮ್ಮುಖದಲ್ಲಿ ಯೇಸುವಿನ ಪಾದದಲ್ಲಿ ನಾವು ಸಮಯ ಕಳೆಯುವುದಾದರೆ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ಗ್ರಹಿಕೆ ಆಗುತ್ತದೆ, ಪ್ರಕಟಣೆ ಆಗುತ್ತದೆ. ದೇವರ ಚಿತ್ತ ಏನೆಂದರೆ ನಾವು ಪರಿಶುದ್ಧರಾಗಿರಬೇಕೆಂಬುದೇ. ಹೌದು, ದೇವರು ನಮ್ಮನ್ನು ಕರೆದಿರುವುದು ಪರಿಶುದ್ಧ ನಡತೆಗೆ, ಅಶುದ್ಧ ನಡತೆಗಲ್ಲ. ಯಾರು ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೋ, ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಾನೋ ಅವನಿಗೆ ವಿಶೇಷ ರಕ್ಷಣೆಯನ್ನು ತೋರಿಸುತ್ತೇನೆಂದು ಹೇಳಿದ್ದಾನೆ ದೇವರು. ಮತ್ತು ಅವರು ದೇವರ ಚಿತ್ತ ಅರಿತುಕೊಂಡವರು, ಪರಿಶುದ್ಧರಾಗಿ ನಡೆಯುವವರು ದೇವರ ನಾಮವನ್ನು ಅರಿತುಕೊಳ್ಳುತ್ತಾರೆ. ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನಿಗೆ ನನ್ನ ವಿಶೇಷ ರಕ್ಷಣೆಯನ್ನು ತೋರಿಸುತ್ತೇನೆ ಎಂದು ಹೇಳಿದ್ದಾನೆ ದೇವರು. 91ನೇ ಕೀರ್ತನೆಯಲ್ಲಿ 12ರ ವಾಕ್ಯದಿಂದ ಓದ್ತೇವೆ ಪ್ರೇರೆ. ಆತನು ಸಿಂಹ ಸರ್ಪಗಳ ಮೇಲೆ ನಡೆಯುತ್ತಾನೆ. ಹೌದು ಪ್ರೇರೆ. ಹಾವು ಚೇಳುಗಳನ್ನು ತುಳಿಯುವುದಕ್ಕೆ ಅಧಿಕಾರ ಕೊಡುತ್ತಾನೆ ದೇವರು. ಶತ್ರುವಿನ ಸಮಸ್ತ ಶಕ್ತಿ ಮೇಲೆ ಅಧಿಕಾರ ಕೊಡುತ್ತಾನೆ. ಯಾವುದು ಎಷ್ಟು ಮಾತ್ರವೂ ಹಾನಿ ಮಾಡುವುದಿಲ್ಲ. ಹೌದು, ದೇವರ ಆತ್ಮದಲ್ಲಿ ಪಾಲು ಹೊಂದಿದ್ದರಿಂದ ದೇವರ ಕಣ್ಣನ್ನು ಮುಟ್ಟಿದಂತೆಯೇ ದೇವರ ಆತ್ಮ ಪಡೆದವರನ್ನು ಮುಟ್ಟುವವರು. ಹೌದು ಪ್ರೇರೆ. ಹೀಗೆ ನಿನಗೆ ಯೇಸು ಕ್ರಿಸ್ತನ ಮುಖಾಂತರ ದೇವರ ಆತ್ಮ ನಿನ್ನನ್ನು ಕಾಪಾಡುತ್ತಾನೆ ಪ್ರೇರೆ. ಕಾರಣ ದೇವರ ಸಮ್ಮುಖದಲ್ಲಿ ನೀನು ಸಮಯ ಕಳೆಯುತ್ತಿದ್ದರಿಂದ ಮತ್ತು ಪರಿಶುದ್ಧ ಜೀವಿತ ನಿನಗೆ ಇಷ್ಟವಾಗಿರುವುದರಿಂದ, ದೇವರ ಚಿತ್ತ ಪರಿಶುದ್ಧತೆಯಿಂದ ಜೀವಿಸುವುದು ಎಂದು ನೀನು ತಿಳಿದಿರುವುದರಿಂದ, ಆಧಾರಕ್ಕೆ ದೂರವಾಗಿರಬೇಕೆಂದು ನಿನಗೆ ತಿಳಿದಿರುವುದರಿಂದ, ದಿನಗಳು ಕೆಟ್ಟವುಗಳಾಗಿವೆ, ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು, ದೇವರ ಚಿತ್ತ ಏನೆಂದು ಹುಡುಕಬೇಕೆಂದು ನೀನು ತಿಳಿದಿರುವುದರಿಂದ. ಹೀಗೆ ದೇವರ ಸಮ್ಮುಖ ಎನ್ನುವ ಅಂಶದಲ್ಲಿ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ಪ್ರೇರೆ, ಅದೇ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡುವುದಾದರೆ, ಎಫೆಸಿಯನ್ ಚಾಪ್ಟರ್ 5 ವರ್ಸ್ 18th ವರ್ಡ್. ಇಲ್ಲಿ ಓದುವುದಾದರೆ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಹೌದು ಪ್ರೇರೆ. ನಾವು ದೇವರ ಸಮ್ಮುಖದಲ್ಲಿ ಸಮಯ ಕಳೆಯುವುದಾದರೆ ಸೈತಾನ ಶೋಧನೆಗೆ ಒಳಗಾಗುವುದಿಲ್ಲ. ಮದ್ಯಪಾನ ಅಥವಾ ಕಾಮುಕತನ ಆಗಿರ್ಬೋದು, ಅಥವಾ ದುರಾಲೋಚನೆ ಆಗಿರ್ಬೋದು, ಅಥವಾ ಇನ್ನಿತರೆ ಕಾರ್ಯಗಳ ಮೂಲಕ ಸೈತಾನನ್ನು ಶೋಧಿಸಲು ಬರುವಾಗ ನೀನು ದೇವರ ಸಮ್ಮುಖದಲ್ಲಿರುವುದನ್ನು ನೋಡಿ ಆತನು ಓಡಿ ಹೋಗುತ್ತಾನೆ, ಸೋತು ಹೋಗುತ್ತಾನೆ. ಕಾರಣ ದೇವರ ಸಮ್ಮುಖದಲ್ಲಿ ಶಕ್ತಿ ಇದೆ, ಜ್ಞಾನವಿದೆ. ಹೌದು ಪ್ರೇರೆ. ಸಮಯ ಸುಮ್ಮನೆ ಕಳೆದುಕೊಳ್ಳದೆ ಬೆಲೆಯುಳ್ಳದ್ದೆಂದು ಉಪಯೋಗಿಸಿದ್ದರಿಂದ ದೇವರು ನಿನಗೆ ಆ ಎಲ್ಲ ಸೈತಾನ ಕಾರ್ಯಗಳ ಮೇಲೆ ಶಕ್ತಿ ನೀಡುತ್ತಾನೆ. ಕಾರಣ ದೇವರ ಸಮ್ಮುಖದಲ್ಲಿ ಪರಿಶುದ್ಧತೆ ಇದೆ. ಮತ್ತು ಇನ್ನೊಂದು ವಾಕ್ಯ ನೋಡೋದಾದರೆ ನಾವು ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ 5ನೇ ವಾಕ್ಯ. ಕೊಲೊಸ್ಸೆ ಲೆಟರ್ ಚಾಪ್ಟರ್ 4 ವರ್ಸ್ 5th ವರ್ಡ್. ಇಲ್ಲಿ ಓದುವುದಾದರೆ, ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿರಿ. ಪ್ರೇರೆ, ದೇವರ ಸಮ್ಮುಖ ಎನ್ನುವ ಅಂಶ ಭಾಗದೊಳಗೆ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ, ಪ್ರೇರೆ, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವವರು, ವಿಜ್ಞಾಪನೆ ಮಾಡುವವರು ಮತ್ತು ಇತರರಿಗಾಗಿ ಮಧ್ಯಸ್ಥಿಕೆ ಮಾಡುವವರು, ಅವರು ಸಮಯವನ್ನು ಸುಮ್ಮನೆ ಕಳೆಯುತ್ತಿಲ್ಲ ಪ್ರೇರೆ, ಬಹು ಬೆಲೆಯುಳ್ಳದ್ದೆಂದು ಉಪಯೋಗಿಸುತ್ತಿದ್ದಾರೆ. ಅವರು ಹೊರಗಿನವರ ಮುಂದೆ
ಜ್ಞಾನವುಳ್ಳವರಾಗಿ ನಡೆದುಕೊಳ್ಳುತ್ತಿದ್ದಾರೆ. ಕಾರಣ ದೇವರ ಸಮ್ಮುಖದಲ್ಲಿ ಸಮಯ ಕಳೆದಿದ್ದರಿಂದ, ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡಿದ್ದರಿಂದ, ಬೆಲೆಯುಳ್ಳದೆಂದು ಉಪಯೋಗಿಸಿದ್ದರಿಂದ ಒಳಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಮತ್ತು ನಿಮ್ಮ ಸಂಭಾಷಣೆ 6ನೇ ವಾಕ್ಯ, ಕೊಲಸ್ಸಿ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ. ನಿಮ್ಮ ಸಂಭಾಷಣೆ, ಯಾರ ಸಂಭಾಷಣೆ ಪ್ರಿಯರೇ? ದೇವರ ಸಮ್ಮುಖದಲ್ಲಿ ಸಮಯ ಕಳೆಯುವರು. ದಿನಗಳು ಕೆಟ್ಟವುಗಳಾಗಿದ್ದರಿಂದ ಕಾಲವು ಸುಮ್ಮನೆ ಕಳಕೊಳ್ಳದೆ ಬಹು ಬೆಲೆಯುಳ್ಳದೆಂದು ತಿಳಿದು ಅದನ್ನು ಸದುಪಯೋಗಪಡಿಸಿಕೊಂಡ ಜನರು, ಅವರ ಸಂಭಾಷಣೆ ಯಾವಾಗಲೂ ಇಂಪಾಗಿ ಇರಬೇಕಂತ ಪ್ರಿಯರೇ, ಇಂಪಾಗಿ ಇರುತ್ತದೆ. ಕಾರಣ ದೇವರ ಸಮ್ಮುಖದಲ್ಲಿ ದೇವರ ಆತ್ಮನ ದರ್ಶನ ಪಡೆದಿದ್ದರಿಂದ ರಸವತ್ತಾಗಿಯೂ ಇಂಪಾಗಿಯೂ ಇರುತ್ತದೆ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಇಂಪಾಗಿ ಅಂದರೆ ಯೇಸುವಿನ ಆತ್ಮ, ನಿನ್ನ ಆತ್ಮ ಆದಾಗ ನಿಮ್ಮ ಸ್ವರ ದೇವರ ಸ್ವರ ಆಗುತ್ತೆ ಪ್ರೇರೆ. ನಾವು ಪ್ರವಾದಿಗೆ ಹೇಳಿದ್ದನ್ನು ನೋಡುತ್ತೇವೆ, ಯೆರೆಮೀಯ ಪ್ರವಾದಿಗೆ, ನಿನ್ನ ಬಾಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ ಕೇಳುವವರನ್ನು ಅದಕ್ಕೆ ಕಟ್ಟಿಗೆಯನ್ನಾಗಿಯೂ ಮಾಡುವೆನು ಎಂದು ಹೇಳಿದ್ದಾನೆ. ಹೌದು, ಅದು ಇಂಪಾಗಿಯೂ ಇರಬಹುದು ಪ್ರೇರೆ, ಅಥವಾ ತಪ್ಪಾದ ಮಾರ್ಗದಲ್ಲಿರುವವರಿಗೆ ಶಿಕ್ಷಣವಾಗಿಯೂ ಇರಬಹುದು. ಹೌದು, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಪ್ರೇರೆ. ರಸವತ್ತಂದರೆ ಉಪ್ಪು ಹಾಕಿದಂತೆ. ಹೌದು, ಅನೇಕ ಆಹಾರಕ್ಕೆ ಉಪ್ಪಿಲ್ಲದಿದ್ದರೆ ಊಟ ಹೆಚ್ಚು ಮಾಡಲಾಗುವುದಿಲ್ಲ ಅನೇಕರಿಗೆ, ಮತ್ತು ಅದರಲ್ಲಿರುವ ಟೇಸ್ಟನ್ನು ಉಪ್ಪೇ ತೆಗೆದು ಹೊರಗೆ ಹಾಕುತ್ತದೆ. ಹೌದು ಪ್ರೇರೆ. ಆದ್ದರಿಂದ ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿ ರಸವತ್ತಾಗಿ ಇರಬೇಕಾಗಿದೆ. ನಮ್ಮದು ಯಾವಾಗ ದೇವರ ಸಮ್ಮುಖದಲ್ಲಿ ಸಮಯ ಕಳೆಯುತ್ತೇವೋ, ದಿನಗಳು ಕೆಟ್ಟಗಳಾಗಿರುವುದರಿಂದ ಈ ದಿನ ದೇವರಿಂದ ಉಂಟಾಗಿದೆ, ಈ ದಿನದಲ್ಲಿ ಹರ್ಷಿಸಿ ಆನಂದಿಸೋಣ. ದೇವರ ಸಮ್ಮುಖದಲ್ಲಿ ದೇವರನ್ನು ಕೊಂಡಾಡುವುದರಲ್ಲಿ, ದೇವರನ್ನು ಪ್ರಾರ್ಥಿಸುವುದರಲ್ಲಿ, ದೇವರನ್ನು ಪ್ರೀತಿಸುವುದರಲ್ಲಿ, ದೇವರಿಗೆ ಅನೇಕರಿಗಾಗಿ ವಿಜ್ಞಾಪನೆ ಮಾಡುವುದರಲ್ಲಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವುದಾದರೆ ಅನೇಕ ಆತ್ಮಗಳಿಗೆ ಯೇಸುವಿನ ಶಿಲುಬೆ ಪ್ರೀತಿ, ಪುನರುತ್ಥಾನ ಶಕ್ತಿ, ಪುನರಾಗಮನದ ಸಂದೇಶ, ಪಾಪ ಕ್ಷಮಾಪಣೆಯ ಸಂದೇಶ, ರಕ್ಷಣೆಯ ಸಂದೇಶ, ಸ್ವರ್ಗದ ಸಂದೇಶ, ಬೆಳಕಿನ ಮಾರ್ಗದ ಸಂದೇಶ, ನಿತ್ಯಜೀವ ಸಂದೇಶ ಸಾರುವುದಾದರೆ ನಮ್ಮ ಸಂಭಾಷಣೆ ರಸವತ್ತಾಗಿರುತ್ತದೆ ಪ್ರೇರೆ. ಹೀಗೆ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುವಿರಿ. ಹೌದು ಪ್ರೇರೆ. ನಾವು ಸಮಯವನ್ನು ಸುಮ್ಮನೆ ಕಳ್ಕೊಳ್ಳದೆ ಬೆಲೆಯುಳ್ಳದೆಂದು ಉಪಯೋಗಿಸಿದಾಗ, ಹೊರಗಿನವರ ಮುಂದೆ ನಾವು ಜ್ಞಾನವುಳ್ಳವರಾಗಿ ನಡೆದುಕೊಂಡಾಗ ನಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗುತ್ತದೆ, ಇಂಪಾಗಿಯೂ ಇರಬೇಕೆಂದು ಹೇಳುತ್ತಿದೆ ವಾಕ್ಯ. ರಸವತ್ತಾಗಿ ಇರಬೇಕಾಗಿದೆ. ಶಾರೀರಿಕ ಆಲೋಚನೆಗಳಿಂದ, ಇತರರ ಮೇಲೆ ದೂಷಣೆ ಮಾಡುವುದರಿಂದ, ವ್ಯರ್ಥವಾದ ವಾಗ್ವಾದಗಳಲ್ಲಿ ಲೀನ ಆಗದೆ ಅವುಗಳಿಂದ ಅಜ್ಞಾನ, ಜಗಳ ಹೊಟ್ಟೆಕಿಚ್ಚು ಹುಟ್ಟುತ್ತದೆ ಅಷ್ಟೇ ಪ್ರೇರೆ. ಆದರೆ ಇಂಪಾಗಿಯೂ ರಸವತ್ತಾಗಿಯೂ ದೇವರ ಚಿತ್ತಾನುಸಾರವಾಗಿ ಸಮಯ ಕಳೆಯುವುದಾದರೆ ನಾವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳುತ್ತೇವೆ ಎಂದು ಹೇಳ್ತಿದ್ದೆ ವಾಕ್ಯ. ಹೀಗೆ ನಾವು ದೇವರ ಸಮ್ಮುಖವೇ ನಿಜವಾದ ಶಕ್ತಿಯಾಗಿದೆ ಪ್ರೇರೆ. ಯಾರ್ಯಾರು ಆತನನ್ನು ದೃಷ್ಟಿಸಿದರೋ ಅವರು ಪ್ರಕಾಶವನ್ನು ಹೊಂದಿದರು. ಅದು ಪ್ರೇರೆ 34ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಯಾರ್ಯಾರು ದೇವರನ್ನು ಪ್ರಾರ್ಥನೆಯಲ್ಲಿ ದೃಷ್ಟಿಸಿದರು, ಪ್ರಕಾಶ ಹೊಂದಿದ್ದರು, ಅವರ ಮುಖವು ಲಜ್ಜೆಯಿಂದ ಕೆಡಲಿಲ್ಲ, ನಾಚಿಕೆಗೊಳ್ಳಲಿಲ್ಲ ಅವರು. ಹೌದು ಪ್ರೇರೆ. ಮತ್ತು ನಾವು ಯೇಸು ಕ್ರಿಸ್ತನನ್ನು ಕೂಡ ನೋಡ್ತೇವೆ. ಬೆಟ್ಟದ ಮೇಲೆ, ತಾಬೋರ್ ಬೆಟ್ಟದ ಮೇಲೆ ಪ್ರಾರ್ಥನೆಯಲ್ಲಿ ಹೋದಾಗ ಯಾಕೋಬ, ಯೋಹಾನ, ಪೇತ್ರರನ್ನು ಕರೆದುಕೊಂಡು ಹೋಗುತ್ತಾನೆ ಎತ್ತರ ಸ್ಥಳಕ್ಕೆ. ಅಲ್ಲಿ ಆತನ ರೂಪ ಸೂರ್ಯನಂತೆ ಪ್ರಕಾಶಿಸುತ್ತದೆ, ಆತನ ಮುಖಚರ್ಯೆ. ಹೌದು ಪ್ರಿಯ, ಎಲ್ಲರೂ ಅಡ್ಡ ಬೀಳುತ್ತಾರೆ, ಆ ಪ್ರಕಾಶ ತಡೆದುಕೊಳ್ಳ ಆಗಲಾರ್ದೆ. ಮೋಶೆ ಎಲೆ ಆತನಿಗೆ ಪ್ರತ್ಯಕ್ಷವಾಗಿ ಮಾತಾಡುತ್ತಾರೆ. ಹೀಗೆ ದೇವರ ಸಮ್ಮುಖದಲ್ಲಿ ಪ್ರಕಾಶ ಇದೆ ಪ್ರೇರೆ, ಮಾರ್ಪಡುತ್ತೇವೆ, ಪ್ರಕಟಣೆಗಳು ಉಂಟಾಗುತ್ತವೆ. ಹೀಗೆ ಕೊನೆಯ ವಾಕ್ಯ ನೋಡೋಣ ಪ್ರೇರೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18-20ನೇ ವಾಕ್ಯ. ಎಫೆಸಿಯನ್ಸ್ ಚಾಪ್ಟರ್ 6 ವರ್ಸ್ 18-20. ಇಲ್ಲಿ ಓದೋದಾದರೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ನಾನು ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಹೌದು ಪ್ರೇರೆ, ನಾವು ಸುವಾರ್ಥ ಹೇಳುವವರಿಗಾಗಿ ಪ್ರಾರ್ಥಿಸಬೇಕಾಗಿದೆ ಅಂತ ಕೃಪೆ ಪ್ರಭು ಈ ವಾಕ್ಯ ಭಾಗದಲ್ಲಿ ನಮಗೆ ನೀಡಲಿ.
ದೇವರ ಸಮ್ಮುಖ ನಮಗೆ ಸ್ವಂತವಾಗಲು ಯೇಸು